ಬಂದಿದ್ದೀನಿ. ತುಂಬಾ ದಿನಗಳ ಕಾಲ ಎದೆ ಒಳಗಡೆ ಇಟ್ಕೊಂಡಂತ ಪ್ರಶ್ನೆಗಳು. ಈ ಪ್ರಶ್ನೆ ನಂದಷ್ಟೇ ಅಲ್ಲ. ಈ ಪ್ರಶ್ನೆ ಶಾಂತಮ್ಮ, ಮಧು, ಪುಷ್ಪ, ಚಂಪಾ, ಗಾಯತ್ರಿ, ಗೌರಿ, ಮಲ್ಲಿಗೆ, ಪೂರ್ಣ ಎಲ್ಲರ ಎದೆ ಒಳಗಡೆ ಇರೋ ಪ್ರಶ್ನೆಗಳು. ಪ್ರಶ್ನೆಗಳನ್ನ ಕೇಳಬೇಕು. ನಾವು ಆರೋಗ್ಯವಾಗಿರ್ತೀವಿ. ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿ ಎದೆ ಒಳಗಡೆ ಇಳಿದು ಕೈಕಾಲಿನ ಮೂಲಕ ಹೊರಗಡೆ ಬಂದು ಯಾವುದೋ ಒಂದು ಕ್ರಿಯೆಯ ಸ್ವರೂಪ ಪಡ್ಕೊಂಡೆ ಹೋದ್ರೂ ಪರವಾಗಿಲ್ಲ. ನಮ್ಮ ಎದೆ ಒಳಗಡೆ ಪ್ರಶ್ನೆಗಳು ಕೇಳಬೇಕು. ಆಗ್ಲೇ ನಾವು ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ವದಂತಿಗಳಿಗೆ ಕಿವಿ ಕೊಡೋದಕ್ಕಾಗೋದಿಲ್ಲ. ಇದು ಹೇಗೆ ಗೊತ್ತಾ? ಮಣ್ಣು ತುಳಿಸ್ಕೊಂಡು ಬೆಂಕಿಯಲ್ಲಿ ಬೆಂದು 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 ಗಟ್ಟಿಯಾಗಿ ಹಸುವು ಕೊಡೋ ಅನ್ನಕ್ಕೆ ಮತ್ತೆ ಬೆಂಕಿ ಮೇಲೆ ಕೂಡುತ್ತಲ್ಲ, ಹಂಗೆ ನಮ್ಮ ಎದೆ ಒಳಗಡೆ ಇರುವಂತ ಪ್ರಶ್ನೆ ನಮ್ಮನ್ನೇ ಸುಟ್ಟು ಅಪ್ಪಟ ಮನುಷ್ಯರನ್ನಾಗಿ ಮಾಡುತ್ತೆ. ಅದಕ್ಕೆ ಪ್ರಶ್ನೆಗಳು ಒಳಗಡೆ ಇರಬೇಕು. ನಾನು ಕೇಳಬೇಕು ಅನ್ಕೊಂಡಿರೋ ಪ್ರಶ್ನೆ ಶುರು ಮಾಡ್ತೀನಿ. ಅವಳು ಕಾಲೇಜಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ಲು. ತುಂಬಾ ಗಟ್ಟಿಗಿತ್ತಿ. ನನಗೆ ನ್ಯಾಯವಾಗಿ ಸಿಗಬೇಕಾಗಿರುವಂತ ಬಡ್ತಿಗೋಸ್ಕರ ಹೋರಾಟ ಮಾಡಿದಳು. ಅಷ್ಟೇ ಅಲ್ಲ, ಕೋಟಿನ ಮೆಟ್ಲನ್ನು ಹತ್ತಿದ್ಲು. ಹತ್ತಿದಷ್ಟೇ ಅಲ್ಲ, ಗೆದ್ದಳು. ಅವಳು ಗೆದ್ದಳು ಅನ್ನೋ ಸಲುವಾಗಿ ಅವಳನ್ನ ಅವಳದೇ ಮನೆಯಲ್ಲಿ ಅತ್ಯಾಚಾರ ಮಾಡಿ ಸುಟ್ಟು ಸಾಯಿಸಿದ್ರು. ಅವಳು ಗಂಡ ಬಂದು ನೋಡಿ ಆಘಾತಗೊಂಡು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವನೇ ಆರೋಪಿ ಅಂತ ಬಂಧಿಸಿದ್ರು. ಆಮೇಲೆ ಆರೋಪ ಸಾಬೀತಾಗದೆ ಆತ ಈಚೆ ಬಂದ. ಗೆದ್ದಳು ಎಂಬ ಒಂದೇ ಕಾರಣಕ್ಕೆ ಅವಳ ಮೇಲೆ ಅತ್ಯಾಚಾರ ಎಸಗಿ ಸುಟ್ಟು ಹಾಕಿದ ಕೊಲೆಗಡುಗಳು ಯಾರು? ಅವನೊಬ್ಬ ಮಾವುತ. ಎಷ್ಟು ದೊಡ್ಡ ಆನೆಯನ್ನ ತುಂಬಾ ಪ್ರೀತಿಯಿಂದ ಕಳುಹಿಸುವಂತ. ಅವನಷ್ಟೇ ಅಲ್ಲ, ಅವನ ತಾತ ಮುತ್ತಾತನ ಕಾಲದಿಂದಲೂ ಅವನ ಮನೆಯವರು ಅದೇ ಕೆಲಸನ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಅವ್ರಿಗಿದ್ದಂತ ಒಂದೇ ಒಂದು ನೆಲೆ ಅಂದ್ರೆ ಒಂದು ಮನೆ. ಆ ಮನೆ ಮೇಲೂ ಕಣ್ಣು ಹಾಕಿ ಮಾರಾಟ ಮಾಡು ಅಂತ ಒತ್ತಾಯ ಮಾಡಿದಾಗ ಅವನು ಬಿಲ್ಕುಲ್ ಜಗ್ಲಿಲ್ಲ. ಮನೆ ಮುಂದೆ ಚರಂಡಿ ನೀರನ್ನ ಬಿಟ್ರು. ಕುಡಿಯೋ ನೀರಿನ ಬಾವಿಗೆ ಇದ್ದ ಒಂದೇ ಒಂದು ರಸ್ತೆಯನ್ನು ಬಂದ್ ಮಾಡಿದ್ರು. ಅಂದ್ರೂ ಅವನು ಜಾಗ ಬಿಟ್ಟು ಕದಲ್ಲೇ ಇಲ್ಲ. ಅವನ ಹೆಂಡತಿ ಕಿರುಕುಳ ತಾಳ್ಕೊಳ ಕಾಣ್ತೆ ಮನೆ ಮಕ್ಕಳನ್ನ ಕರ್ಕೊಂಡು ತಂಗಿ ಮನೆಗೆ ಹೋದ್ಲು. ಅಣ್ಣ ಒಬ್ಬನೇ ಆಗ್ತಾನೆ ಜೊತೆಯಲ್ಲಿ ಇರುವಂತ ಅವನ ತಂಗಿ ಅಣ್ಣನ ಜೊತೆಯಲ್ಲಿ ಇರೋದಕ್ಕೆ ಬಂದ್ಲು. ಜೊತೆ ಆಗಿನೇ ಹತ್ತಿರ ಅವ್ರ ಇಬ್ಬರ ತಲೆಯನ್ನ ಚಚ್ಚಿ ಸಾಯಿಸಿದ್ರು. ಹೆಂಡತಿ ಬಂದು ಪೊಲೀಸಿಗೆ ದೂರು ಕೊಟ್ಟು ಯಾರ ಮೇಲೆ ಅನುಮಾನ ಇದೆ ಅನ್ನೋ ಹೆಸರನ್ನು ಕೂಡ ಬರೆದ್ರು. ಪೊಲೀಸರು ಅದು ಒಂದು ಡಕಾಯಿತಿ ಪ್ರಕರಣ ಅಂತ ವಿಚಾರ. ಆ ಡಕಾಯಿತರು ನೋಡಿ ಏನನ್ನೂ ದೋಚ್ಕೊಂಡು ಹೋಗಿರ್ಲಿಲ್ಲ. ಅಲ್ಲಿ 400 ವರ್ಷಗಳ ಕಾಲದಿಂದ ಅಲ್ಲಿ ನೆಲೆಸಿದ್ರು ಅನ್ನೋದಕ್ಕೆ ಇದ್ದ ದಾಖಲೆ ಪತ್ರಗಳನ್ನ ಮಾತ್ರ ದೋಚ್ಕೊಂಡು ಹೋಗ. ಆ ಅಣ್ಣ ತಂಗಿ ತಲೆ ಚಚ್ಚಿ ಸಾಯಿಸಿ ಆ ದಾಖಲೆ ಪತ್ರವನ್ನ ತಗೊಂಡು ಹೋದಂಥವ್ರು ಡಕಾಯಿತರು ಯಾರು?
ಕಾಲೇಜ್ಗೆ ಹೋದ ಹುಡುಗಿಯವರು ಸಾಮಾನ್ಯರೆಲ್ಲ ಆ ಇಡೀ ಹಳ್ಳಿನಲ್ಲಿ ವಿಜ್ಞಾನದ ವಿಷಯವನ್ನ ತಗೊಂಡು ಕಾಲೇಜಿಗೆ ಹೋಗ್ತಾ ಇದ್ದ ಮೊದಲನೇ ಹುಡುಗಿ. ಅವ್ರ ಅಪ್ಪನೂ ಅಷ್ಟೇ ಸ್ಥಳೀಯ ಬಲ್ಲಾಢ್ಯರನ್ನ ಎದುರುಗಡೆ ಸದ್ದು ಕೊಡ್ತು ನಿಂತ ಹುಡುಗ. ಕಾಲೇಜಿಗೆ ಹೋದ ಆ ಹುಡುಗಿ ಮನೆಗೆ ಬಂದ. ಅಪ್ಪ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ತಗೊಳ್ಳೋದಕ್ಕೂ ಹೇಳಿದ್ರು. ಅಪಾರ ಒತ್ತಾಯ ಮಾಡಿದ ಮೇಲೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ರು. ಕಾಲೇಜಲ್ಲಿ ಹೋಗಿ ಕೇಳಿದ್ರೆ ಉದಾಸೀನತೆಯಿಂದ ಉತ್ತರ ಕೊಟ್ಟರು. ಅದ್ರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆ ಆಯ್ತು. ಆದ್ರೂ ಏನೂ ಆಗಲಿಲ್ಲ. ಅವಳು ಕಾಣೆಯಾಗಿ 56 ದಿನಗಳ ನಂತರ ಅವಳ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಹರಿತಾ ಇದ್ದ ನದಿ ಪಕ್ಕ ಅವಳ ಕೊಳೆತ ಹೆಣೆ ಒಬ್ಬ ಬಸ್ತಿನ ಅವಳು ಕೈ ಕಾಲುಗಳನ್ನ ಕಟ್ ಹಾಕಿದ್ರು. ಅವಳ ಮುಖ ವಿಕಾರವಾಗಿ ಹಲ್ಲುಗಳನ್ನೆಲ್ಲ ಒಡೆದು ಪುಡಿ ಮಾಡಿದ್ರು. ಒತ್ತನೆ ತಲೆಗೂಡಿಂದ ಓಡಿಸಿ ಅದು ಅವಳೇ ಅಂತ ಅನ್ನೋದಕ್ಕೆ ಇಂಥ ಸಾಕ್ಷಿ ಅವಳ ಬಟ್ಟೆ. ನಿಂತು ಹೋಗಿದ್ದವಳ ವಾಚ್. ಏ ಬಾಲೆ, ತಿಂಡಿ ತಿಂದು ಹೋಗು. ಇಲ್ಲ ಅಮ್ಮ, ನನಗೆ ಲೇಟ್ ಆಯ್ತು. ನಾನಿವತ್ತು ಬೇಗ ಮನೆಗೆ ಬರ್ತೀನಿ. ಮನೆಗೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿ 17 ವರ್ಷದ ಮನೆಗೆ ಬರೋಕ್ಕೆ ಬಸ್ ಹತ್ತಿದ್ರು. ಮನೆ ಹತ್ತಿರದಲ್ಲಿದ್ದ ಸ್ಟಾಪ್ ಅಲ್ಲಿ ಇಳಿದ್ರು. ಏನೊಂದು ಸ್ವಲ್ಪ ದೂರ ಹೋದ್ರೆ ಅವಳ ಮನೆ ಸಿಕ್ಕೇ ಬಿಡ್ತಿತ್ತು. ಆದ್ರೆ ಅವಳು ಶಾಶ್ವತವಾಗಿ ಮನೆಯನ್ನ ಸೇರಲೇ. ಅಪ್ಪ ಅಮ್ಮ ಗಾಬರಿ ಬಿಟ್ಟು ಇಡೀ ಹಳ್ಳಿ ಜನ ಸೂರ್ಯ ಮಳೆಯಲ್ಲಿ ರಾತ್ರಿ ಎಲ್ಲ ಹುಡುಕಿದ್ರು. ಎಲ್ಲೂ ಸಿಗಲಿಲ್ಲ. ಮಾರನೇ ದಿನ ರಸ್ತೆ ಬದಿನಲ್ಲಿ ಇದ್ದಂತ ಹೊದೆಯಲ್ಲಿ ಒಂದು ಮರಕ್ಕೆ ಅವಳ ಅರೆಬೆತ್ತಲ ದೇಹವನ್ನು ಕಟ್ಟಿ ಹಾಕಿದ್ರು. ಮೈಯೆಲ್ಲ ಗಾಯಗಳು. ಅವಳ ಪಕ್ಕೆಲವನ್ನ ಮುರಿದು ಹಾಕಿದ್ರು. ಅವಳ ಯೋನಿ ಒಳಗಡೆ ಮಣ್ಣನ್ನ ತುಂಬಿದ್ರು. ಅಲ್ಲಿ ಬಂದು ಅವಳ ದುಪ್ಪಟ್ಟು, ಅವಳ ಕೈಲಿ ಅವಳ ಗುರುತನ್ನ ಹೇಳಿದ್ರು. ಇದಷ್ಟೇ ಅಲ್ಲ, ಎಷ್ಟೋ ಜನ ಅಸಹಜವಾಗಿ ಸತ್ತರು. ಅವರು ಎಲ್ಲರ ಆತ್ಮಗಳನ್ನ ಹತ್ಯೆ ಮಾಡಿದ್ರು. ನಾವು ಸಿಡಿದವರು ಈ ಹತ್ಯೆ ಅತ್ಯಾಚಾರ ಮಾಡಿದವರು ಯಾರು ಅಂತ ಕೇಳಿದಾಗ ಸತ್ಯಗಳನ್ನ ಗೊಂಡಿ ತೋಡಿ ಮುಚ್ಚ ಹಾಕಬೇಡಿ, ಸಾಕ್ಷಿ ಪುರಾವೆಗಳನ್ನ ಹಿಡ್ಕೊಂಡು ನ್ಯಾಯವನ್ನ ಕೊಡಿಸಿ ಅಂತ ಕೇಳಿದಾಗ ಎಲ್ಲನೂ ಎಂತಹವರ ಹೆಸರಿಗೆ ಮಸಿ ಬಳಿಯುತ್ತಿದ್ದೀರಿ, ಎಂತಹ ಪವಿತ್ರ ಕ್ಷೇತ್ರಕ್ಕೆ ಕಳಂಕವನ್ನು ಒಡ್ಡುತ್ತಿದ್ದೀರಿ, ಭವ್ಯ ಪರಂಪರೆಗೆ ನಾಶ ಮಾಡುತ್ತಿದ್ದೀರಿ ಎಂಬ ಉತ್ತರಗಳೇ ಅಬ್ಬರಿಸಿ ನಮ್ಮ ಬಾಯಿಗಳನ್ನು ಮುಚ್ಚಿದ್ದವು. ನಾವು ಕೇಳುತ್ತಿರುವುದು
ಕೊಂದವರು ಯಾರು ಎಂದು. ಯಾರು ಕೊಲ್ಲಲಿಲ್ಲ ಎಂದಲ್ಲ, ಸತ್ಯವನ್ನ ಮುಚ್ಚಿ ಹಾಕಿದ್ದು ಯಾಕೆ ಎಂದು. ರಕ್ತ ಮಾಂಸಗಳೊಳಗೆ ಹರಿಯುತ್ತಿರುವ ಸಾಕ್ಷಿ ಪುರಾವೆಗಳನ್ನೇ ಹೊರತು ಗುಂಡಿ ತೋಡಿ ಮುಚ್ಚಿ ಹಾಕಿದ ನಂತರ ಅಗೆದು ತೆಗೆದ ಖಾಲಿ ಬುರುಡೆಗಳನ್ನಲ್ಲ. ಅದಕ್ಕೆ ನಾವು ತಿರುಗಿ ಪ್ರಶ್ನೆಗಳನ್ನ ಕೇಳುತ್ತಲೇ ಇರುತ್ತೇವೆ. ಯಾಕೆಂದರೆ ನಾವು ಜೀವಂತವಾಗಿದ್ದೇವೆ. ಅದಕ್ಕೆ ನಮ್ಮ ಕಿವಿಯೊಳಗೆ ಹೂತು ಹೋಗಿದೆ ಅವರ ಆಕ್ರಂದನ. ನಾವು ಜೀವಂತವಾಗಿದ್ದೇವೆ. ಅದಕ್ಕೆ ನಮ್ಮ ಕಣ್ಣುಗಳಲ್ಲಿ ನೆಟ್ಟು ಬೇರು ಬಿಟ್ಟಿದೆ. ತಪ್ಪಿಸಿಕೊಳ್ಳಲು ಅವರು ಪಟ್ಟ ಪಾಡು. ನಾವು ಜೀವಂತವಾಗಿದ್ದೇವೆ. ಅದಕ್ಕೆ ನಮ್ಮ ಮೈಯ ಕಣ ಕಣವು ಅನುರಣಿಸುತ್ತದೆ ಅವರ ರೋದನ. ನಾವು ಜೀವಂತವಾಗಿದ್ದೇವೆ. ಅದಕ್ಕೆ ಪ್ರಶ್ನೆಗಳನ್ನು ಕೇಳುತ್ತಿದ್ದೇವೆ, ಕೇಳಿಯೇ ತಿರುತ್ತೇವೆ, ಕೇಳುತ್ತಲೇ ಇರುತ್ತೇವೆ. ಅತ್ಯಾಚಾರ, ಕೊಲೆ, ಅಪಹರಣ ಆಗಿರುವುದು ಸತ್ಯ. ಮಾಡಿದವರು ಯಾರು? ಲೋಪ ಎಸಗಿರುವುದು ಸತ್ಯ. ಹೊಣೆಗಾರಿಕೆಯಿಂದ ನುಡಿಸಿಕೊಂಡವರು ಯಾರು? ಬೇಕಾಬಿಟ್ಟಿಯಾಗಿ ನಡೆದುಕೊಂಡಿರುವುದು ಸತ್ಯ. ಜವಾಬ್ದಾರಿ ಹೊರಬೇಕಾಗಿರುವವರು ಯಾರು? ಜಾತಿ, ಮತ, ಕುಲ, ಗೋತ್ರ, ಗಡಿ, ಧರ್ಮ, ಭಾಷೆ ಎಲ್ಲ ಹೆಸರಿನಲ್ಲೂ ಯುದ್ಧವನ್ನು ಹೂಡುವಾಗ ನಾವೇ ಯಾಕೆ ಬಲಿಯಾಗಬೇಕು? ನಿಮ್ಮ ಪ್ರತಿಷ್ಠೆ, ಮರ್ಯಾದೆ, ಅಹಮ್ಮಿಗೆ ಧಕ್ಕೆಯಾದಾಗಲೆಲ್ಲ ನಾವೇ ಯಾಕೆ ಹತ್ಯೆಗೆ ಒಳಗಾಗಬೇಕು, ಅತ್ಯಾಚಾರಕ್ಕೆ ಒಳಗಾಗಬೇಕು? ನೀವು ನಡೆಸುವ ಷಡ್ಯಂತ್ರ, ಕುತಂತ್ರ, ಪ್ರತಿತಂತ್ರಗಳ ಬಲೆಯೊಳಗೆ ನೀವೇ ಸಿಲುಕಿಕೊಂಡು ನಮ್ಮನ್ನು ಬೇಟೆಯಾಡುವುದು ಏನು? ಅದಕ್ಕೆ ಉಸಿರಿರುವವರೆಗೂ ಪ್ರಶ್ನೆಯನ್ನು ಕೇಳುತ್ತೇವೆ. ನ್ಯಾಯ ಸಿಗುವವರೆಗೂ, ಸತ್ಯ ತಿಳಿಯುವವರೆಗೂ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ. ಇದು ಕೇವಲ ನನ್ನ ಕಾಲದ್ದಲ್ಲ. ನನ್ನ ಅವ್ವ, ಅಜ್ಜಿ, ಮುತ್ತಜ್ಜಿ, ಮುತ್ತಜ್ಜಿಯ ಅಜ್ಜಿ, ಅಜ್ಜಿಯ ಮುತ್ತಜ್ಜಿಯ ಕಾಲದಿಂದಲೂ ಕೇಳುತ್ತಲೇ ಬಂದಿದ್ದೇವೆ. ಹತ್ರಾಸು, ಥೈಲ್ಯಾಂಡ್, ಕಾಶ್ಮೀರ, ಗುಜರಾತ್, ಬಿಹಾರ ಅಷ್ಟೇ ಅಲ್ಲ, ಹಳ್ಳಿ, ನಗರ, ಡೆಲ್ಲಿ, ರಾಷ್ಟ್ರ, ಖಂಡಾಂತರಗಳಲ್ಲೂ ಪ್ರತಿಧ್ವನಿಸುತ್ತವೆ ನಮ್ಮ ಪ್ರಶ್ನೆಗಳು. ಬಾಬರಿ, ಬಿಲ್ಕಿಸ್, ಪದ್ಮಲತಾ, ಸೌಜನ್ಯ, ವೇದವಳ್ಳಿ, ಯಮುನಾ ಇವರ ಪರವಾಗಿ ನಾವು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ, ಕೇಳಲೇಬೇಕು. ಸತ್ಯ, ನ್ಯಾಯ, ಧರ್ಮವೇ ಮೂರ್ತಿಗತ್ತ ದೈವ ದೇವತೆಗಳ ಆಣೆಯಾಗಿದೆ. ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಯಮುನಾ, ಸುರೇಖಾ, ಬಬರಿ, ಮಧುರಾಳ ಪರವಾಗಿ ನಾವು ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ. ನಿಮ್ಮ ಕೈಗೆ ಖಾಲಿ ಕಾಗದದ ತುಂಡನ್ನು ಕೊಟ್ಟಿದ್ದೀನಿ. ಅದರಲ್ಲಿ ನಿಮ್ಮ ಎದೆಯೊಳಗೆ ಇರುವಂತಹ ಪ್ರಶ್ನೆಯನ್ನ ಬರೆದು ನಾನು ಹೇಳೋದನ್ನ ಮತ್ತೆ ಹೇಳಿ. ಸತ್ಯ, ನ್ಯಾಯ, ಧರ್ಮ,
ಮೂರ್ತಿಗೆತ್ತ ದೈವ ದೇವತೆಗಳ ಆಣೆಯಾಗಿ ಪದ್ಮಲತಾ, ವೇದವಲ್ಲಿ, ಯಮುನಾ, ಸೌಜನ್ಯಳ ಪರವಾಗಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ. ಸತ್ಯ, ನ್ಯಾಯ, ಧರ್ಮ ಹೇಳ್ತೀರಾ? ಸತ್ಯ, ನ್ಯಾಯ, ಧರ್ಮ, ಮೂರ್ತಿಗೆತ್ತ ದೈವ ದೇವತೆಗಳ ಆಣೆಯಾಗಿಯೂ ಮಥುರಾ, ಭವರಿ, ಸುರೇಖ, ಸೌಜನ್ಯ, ವೇದವಲ್ಲಿ, ಪದ್ಮಲತಾಳ ಸಲುವಾಗಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತೇವೆ.